ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗನ್ ವಿತ್ ಕ್ರಿಯೇಷನ್. ನೋಡಿ, ರಿಂಗ್ ಬೀಡು 3mm ಬೀಡ್ನ ಯೂಸ್ ಮಾಡಿ ಯಾಕೆ ಡಿಫ್ರೆಂಟಾಗಿ ಕ್ರೋಶೆ ಡಿಸೈನ್ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ. 6 ಎಲೆಡ್ ದಾರನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಗೋಲ್ಡನ್ ಲೇಸಿಗೆ ನಿಮಗೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 11 ನೀಡಲ್ ನಂಬರ್, ಕ್ರೋಶೆ ನೀಡಲ್ 11 ನಂಬರ್ ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ. ನೋಡಿ, ನಾನೀಗ ಬಟ್ಟೆಗೆ ಒಂದ್ಸರಿ ಈ ರೀತಿ ಫಸ್ಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸರಿ ಬಟ್ಟೆಗೆ ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಂದರೆ ಒಂದೇ, ಲಾಕ್ ಅಂದರೂ ಒಂದೇ ಫ್ರೆಂಡ್ಸ್. ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದ್ಸರಿ ದಾರ ಚುಚ್ಕೊಂಡು ಬಟ್ಟೆಗೆ ಈ ರೀತಿ ಹೋಗಿ ದಾರ ತಂದು 2 ಲೂಪ್ ಇರುತ್ತೆ ಫ್ರೆಂಡ್ಸ್. ಈಗ 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಮತ್ತು 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿ 7 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದೇ ರೀತಿ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ಕೊಳ್ಳಿ, ಮತ್ತು ಬಟ್ಟೆ ಎಲ್ಲಿ ಲಾಕ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿರ್ತಾರೆ ಅದ್ರ ಪಕ್ಕದಲ್ಲೇ ಹೋಗಿ ದಾರ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಮತ್ತು ಬಟ್ಟೆಗೆ ಎಲ್ಲಿ ಲಾಕ್ ಮಾಡಿದ್ದು ಅದು ನೆಕ್ಸ್ಟ್ ಲಾಕ್ ಮಾಡಿ. ಗ್ಯಾಪ್ ಕೊಡಬೇಡಿ ಫ್ರೆಂಡ್ಸ್, ಪಕ್ಕದಲ್ಲೇ ಹಾಕ್ಕೊಳ್ಳಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಮತ್ತು ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಮತ್ತು 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ನಾವು 7 ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲಿ 1, 2ರಲ್ಲಿ 1 ನೋಡಿ. ಈಗ ಎಷ್ಟಾಗಿದೆ ಕೌಂಟ್ ಮಾಡ್ಕೊಳ್ಳಿ. ನಾನು ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ. 7 ಚೈನ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ನಾನು ಸ್ವಲ್ಪ ದಾರನ ಮೇಲೆತ್ತಿ ನಾನು ಈಗ 3mm ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. 5ನೂ ಒಂದೇ ಸರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದೊಂದೇ ಆದರೆ ಲೇಟ್ ಆಗುತ್ತೆ, ಲೆಂತಿ ಆಗುತ್ತೆ ವಿಡಿಯೋ ಅಂತ ನೋಡಿ. ಈಗ ಒಂದು ಬೀಡನ್ನ ಆ್ಯಡ್ ಮಾಡಿಬಿಡ್ಕು. ರಿಂಗ್ ಬೀಡನ್ನ ನಾನು ತೊಗೊಂಡಿದ್ದೀನಿ. ರಿಂಗ್ ಬೀಡ್ ತೊಗೊಂಡು ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ದಾರನ ಮೇಲೆತ್ತಿ ಒಂದು 3mm ಬೀಡನ್ನ ಆ್ಯಡ್ ಮಾಡಿ ರಿಂಗ್ ಬೀಡ್ ಒಳಗೆ ಹೋಗಿ ರಿಂಗ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರ ತಂದು ಮತ್ತು ಒಂದು ಸಿಂಗಲ್ ಕ್ರೋಶೆ. 3mm ಬೀಡನ್ನ ಆ್ಯಡ್ ಮಾಡಿ ರಿಂಗ್ ಬೀಡ್ ಒಳಗೆ ಹೋಗಿ ದಾರ ತಂದು ಮತ್ತು ಒಂದು ಸಿಂಗಲ್ ಕ್ರೋಶೆ. ಮತ್ತು ದಾರ ಮೇಲೆ ಮಾಡಿ ಒಂದು ರಿಂಗ್ ಬೀಡ್, ಒಂದು ರೌಂಡ್ ಬೀಡ್ ಆ್ಯಡ್ ಮಾಡಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಮತ್ತು ಒಂದು ಸಿಂಗಲ್ ಕ್ರೋಶೆ. ಮತ್ತು ದಾರ ಮೇಲೆ ಮಾಡಿ ಒಂದು ರಿಂಗ್ ಬೀಡ್ ತೊಗೊಳ್ಳಿ, ರೌಂಡ್ ಬೀಡ್ ತೊಗೊಳ್ಳಿ, ಮತ್ತು ರಿಂಗ್ ಬೀಡ್ ಒಳಗೆ ಹೋಗಿ ಮತ್ತು ಸಿಂಗಲ್ ಕ್ರೋಶೆ. ಇದೇ ರೀತಿ 5 ರೌಂಡ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳಿ, ರಿಂಗ್ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಒಂದು ಸರಿ ಲಾಕ್ ಮಾಡಿ. ಈ ರೀತಿ ತೊಗೊಂಡು ಮತ್ತೆ 2 ಲೂಪ್ ಇರುತ್ತೆ ಫ್ರೆಂಡ್ಸ್. ಮತ್ತೆ ಡಬಲ್ ಕ್ರೋಶೆನೇ ಬರುತ್ತೆ. ಇಲ್ಲಿ 2 ಲೂಪ್ ಇರುತ್ತೆ, ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಡಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಮತ್ತು ಇಲ್ಲಿ ಮತ್ತೆ 7 ಡಬಲ್ ಕ್ರೋಶೆ ಬರಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ನೆಕ್ಸ್ಟಲ್ಲೇ ಹೋಗಿ ದಾರ ತಂದು 2 ಲೂಪ್ ಇರುತ್ತೆ, 2ರಲ್ಲಿ 1, 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಬಟ್ಟೆಗೆ ಲಾಕ್ ಮಾಡಿ ಬಟ್ಟೆಗೆ ದಾರ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ನೀಡಲ್ ಮೇಲೆ ದಾರ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು ಇದೇ ರೀತಿ 7 ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಈಗ 5 ಹಾಕಿದ್ದೀನಿ. ಈಗ 6 ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಡಬಲ್ ಕ್ರೋಶೆ ಮತ್ತು 7. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಡಿಫ್ರೆಂಟ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ. ಈಗ ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ. 1 2 3 4 5 6 7 ಡಬಲ್ ಕ್ರೋಶೆನ ಹಾಕಿದ್ದೀನಿ ಫ್ರೆಂಡ್ಸ್. 7 ಡಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ ಹಾಕ್ಬಿಟ್ಟು, ಇದು ಕುಚ್ಚಿಗೆ ಫ್ರೆಂಡ್ಸ್, 3 ಚೈನ್ ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ 2 ಲೂಪ್ ಇರುತ್ತೆ ಫ್ರೆಂಡ್ಸ್, 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಮತ್ತು 7 ಇದೇ ರೀತಿ. ಮತ್ತೀಗ 7 ಅಲ್ಲ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಬಟ್ಟೆಗೆ ಹೋಗಿ ದಾರ ತಂದು ಮತ್ತು 2 ಲೂಪ್ ಇರುತ್ತೆ, 2ರಲ್ಲಿ 1, 2ರಲ್ಲಿ 1 ಇದೇ ರೀತಿ ಮತ್ತೆ 7 ಡಬಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್.
ಈ ರೀತಿ ಡಿಫ್ರೆಂಟಾಗಿ ಡಿಸೈನ್ ಬೇಕು ಅಂದರೆ ನೆಕ್ಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ನಾನು ಹಾಕೋ ವೀಡಿಯೋಸ್ ಯಾವ ರೀತಿ ಇದೆ ಅಂತ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಬೇಕು ಫ್ರೆಂಡ್ಸ್. ನೋಡಿ, ಇದೇ ರೀತಿ ಫುಲ್ 7 ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿಯೇ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆ ಹೋಗಿ ಲಾಕ್ ಮಾಡಿ, ಮತ್ತು ದಾರ ಮೇಲೆ ತಂದು ಎರಡರಲ್ಲಿ ಒಂದು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೀಡಲ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ಇದೇ ರೀತಿ ಮತ್ತೆ ನನಗೆ ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 1 2 3 4 5 6 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಫಸ್ಟ್ ಈ ರೀತಿ ಬಂದಿದೆ. ಈಗ ಮತ್ತೆ ದಾರನ ಮೇಲೈತಿ, ಮತ್ತೆ ಮತ್ತೆ ರೌಂಡ್ ಬೀಡ್ 3 mm ರೌಂಡ್ ಬೀಡನ್ನ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 3 mm ರೌಂಡ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ರಿಂಗ್ ಬೀಡ್ಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀಡಲ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ಮತ್ತು ದಾರ ಮೇಲೆ ಮಾಡಿ ರೌಂಡ್ ಬೀಡ್ ಆ್ಯಡ್ ಮಾಡಿ ರಿಂಗ್ ಒಳಗೆ ಹೋಗಿ ದಾರ ಹಾಕಿ ನೀಡಲ್ನ ತಂದು ಮತ್ತು ಎರಡರಲ್ಲಿ ಒಂದು ಮತ್ತು ದಾರ ಮೇಲೆ ಮಾಡಿ ರೌಂಡ್ ಬೀಡನ್ನ ಆ್ಯಡ್ ಮಾಡಿ ರಿಂಗ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಮತ್ತು ಎರಡರಲ್ಲಿ ಒಂದು ಮತ್ತು ದಾರ ಮೇಲೆ ಮಾಡಿ ರೌಂಡ್ ಬೀಡ್ ಆ್ಯಡ್ ಮಾಡಿ ರಿಂಗ್ ಒಳಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಮತ್ತು ಎರಡರಲ್ಲಿ ಒಂದು ಮತ್ತು ದಾರ ಮೇಲೆ ಮಾಡಿ ರೌಂಡ್ ಬೀಡ್ ಆ್ಯಡ್ ಮಾಡಿ ರಿಂಗ್ ಒಳಗೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಇದೇ ರೀತಿ 5 ಬೀಡನ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಡ್ ಮಾಡಿ ಬಟ್ಟೆಗೆ ನೋಡಿ ಮತ್ತು ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಟ್ಟೆಗೆ ಬಟ್ಟೆಯಿಂದ ತಂದು ದಾರ ತಂದರೆ 2 ಲೂಪ್ ಇರುತ್ತೆ, ಅದರಲ್ಲಿ ಎರಡರಲ್ಲಿ ಒಂದು ಮತ್ತು ಅದೇ ರೀತಿ 7 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಬಟ್ಟೆಗೆ ಹೋಗಿ ದಾರ ತಂದು 2 ಲೂಪ್ ಇರುತ್ತೆ, ಎರಡರಲ್ಲಿ ಒಂದು ಇದೇ ರೀತಿ 7 ಡಬಲ್ ಕ್ರೋಶೆನ ಮತ್ತೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿಂದ ಡಿಫ್ರೆಂಟ್ ವೀಡಿಯೋ ಹಾಕಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್. ನೋಡಿ, ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ನಾನು ಲಾಸ್ಟಿಗೆ ಸೀರೆ ಎಲ್ಲ ಕಂಪ್ಲೀಟ್ ಈ ರೀತಿ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಲಾಸ್ಟಿಗೆ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಯಾರಿ ಫುಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು 7 ಡಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಬಟ್ಟೆಗೆ ಹೋಗಿ ದಾರ ತಂದು 2 ಲೂಪ್ ಇರುತ್ತೆ, ಎರಡರಲ್ಲಿ ಒಂದು ಇದೇ ರೀತಿ ನಿಧಾನವಾಗಿ ನಿಮ್ಮ ಸ್ಯಾರಿಗೂ ಹಾಕ್ಕೊಂಡು ನೀವು ಖುಷಿ ಪಡಿ ಫ್ರೆಂಡ್ಸ್. ನೋಡಿ, ವಿಡಿಯೋನ ನಿಧಾನಕ್ಕೆ ಪಾಸ್ ಮಾಡಿಕೊಂಡು ಮತ್ತು ವಿಡಿಯೋನ ಪ್ಲೇ ಮಾಡಿಕೊಂಡು ನೀವು ಇದೇ ರೀತಿ ದಾರ ತಂದು ಎರಡರಲ್ಲಿ ಒಂದು ನೀಡಲ್ ಮೇಲೆ ದಾರ ಸುತ್ಕೊಂಡು ಬಟ್ಟೆಗೆ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಮತ್ತು 7 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒನ್ 2 3 4 5 6 7 ಚೈನ್ ಆಗಿದೆ ಫ್ರೆಂಡ್ಸ್. 7 ಚೈನ್ ಆದಮೇಲೆ ಮತ್ತು ಇನ್ನೊಂದು ಚೈನ್ ಹಾಕ್ಕೊತಾ ಇದ್ದೀನಿ ನಾನು ಲಾಸ್ಟಿಗೆ. ಇನ್ನೊಂದು ಚೈನ್ ಹಾಕ್ಕೊಂಡು ಮತ್ತು ಲಾಸ್ಟಿಗೆ 2 ಚೈನ್ ಹಾಕ್ಕೊಂಡು ದಾರ ಮೇಲ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಂಡಿಂಗ್ ಈ ರೀತಿ ಮಾಡ್ಕೊಳ್ಳಿ. ಫುಲ್ ಸ್ಯಾರಿ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿಕೊಂಡು ಒಂದು ದಾರ ಎಳೆದ್ರೆ ಟೈಟಾಗಿ ಕೂರುತ್ತೆ, ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಲಾಸ್ಟಿಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಫೈನಲ್ ಲುಕ್ ಈ ರೀತಿ ತೋರಿಸ್ತಾ ಇದ್ದೀನಿ. ನಾನು
ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಯಾವ ರೀತಿ ಕಾಣಿಸ್ತಾ ಇದೆ, ನಿಮ್ಗೆ ಇಷ್ಟ ಆಯಿತಾ ಅಂತ. ನಾನೀಗ ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಿಮಗೆ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಫೈನಲ್ ಲುಕ್ಕು ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. 180 ಸ್ಟ್ಯಾಂಡ್ಸ್ ತೊಗೊಂಡು ನಾನು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಝರಿ ಥ್ರೆಡ್ ಎಷ್ಟಾದ್ರೂ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಿದ್ದೀರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.